ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ನಿಮಗೆ ಅಂದರೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಿಮಗೆ ನಾನು ಬೆಂಗಳೂರು ಸ್ಥಳಗಳನ್ನೇ ಹೆಚ್ಚಾಗಿ ತೋರಿಸ್ತಾ ಇದ್ದೆ. ಸೊ ಇವತ್ತು ನಿಮ್ಮನ್ನ ಬೇರೆ ಬೆಂಗಳೂರು ಬಿಟ್ಟು ದೂರ ಕರ್ಕೊಂಬಂದಿದ್ದೀನಿ, ಒಂದು ಹೊಸ ಪ್ಲೇಸ್ನ ತೋರಿಸೋಣ ಅಂತೇಳಿ. ಅಂದಂಗೆ ಇದು ರೈಲ್ವೆ ಸ್ಟೇಷನು. ಇದು ಯಾವ ರೈಲ್ವೆ ಸ್ಟೇಷನ್ ಅಂದರೆ ಶಿವಮೊಗ್ಗ ಸಿಟಿಯ ರೈಲ್ವೆ ಸ್ಟೇಷನ್ ಇದು. ನಿಮಗೆ ಅದ್ರ ಹೆಸರು ತೋರಿಸ್ತೀನಿ ನೋಡಿ. ನೋಡಿ, ಇದೇ ರೈಲ್ವೆ ಸ್ಟೇಷನ್, ಶಿವಮೊಗ್ಗ ಟೌನ್ ಅಂತ ಬರ್ತಿದ್ದಾರೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಧ್ವಜಸ್ತಂಭ ಇದೆ. ಈಗ ಬೆಳಗಿನ ಜಾವ 6 ಗಂಟೆ ಆಗಿದೆ ಸ್ನೇಹಿತರೆ. ಮಳೆ ಬಂದು ನಿಂತಿದೆ ಫುಲ್ಲು. ಇನ್ನೂ ಅಂದರೆ ಸ್ವಲ್ಪ ಸಣ್ಣಕ್ಕೆ ಮಳೆ ಬರ್ತಾ ಇದೆ ನೋಡಿ. ಹೀಗಿದೆ ರೈಲ್ವೆ ಸ್ಟೇಷನ್ ಶಿವಮೊಗ್ಗದ್ದು. ಅಂದಂಗೆ ಈಗ ನಾವು ಸೀದಾ ಬಸ್ ಸ್ಟಾಪ್ಗೆ ಹೋಗೋಣ, ಶಿವಮೊಗ್ಗ ಬಸ್ ಸ್ಟಾಪ್ಗೆ. ಅಲ್ಲಿಂದ ನಾನೊಂದು ಪ್ಲೇಸ್ನ ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ. ಇದು ಶಿವಮೊಗ್ಗ ಬಸ್ ನಿಲ್ದಾಣ, ಅಂದರೆ KSRTC ಬಸ್ ನಿಲ್ದಾಣ. ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಪರವಾಗಿಲ್ಲ. ಚೆನ್ನಾಗಿದೆಯಪ್ಪ ಬಸ್ ಸ್ಟಾಪ್ ಇದು ನೋಡಿ. ಎಲ್ಲ ಜನ ಮಲ್ಕೊಂಬಿಟ್ಟಿದ್ದಾರೆ ಇನ್ನೂ, ಅಂದರೆ ರಾತ್ರಿ ಬಂದು ಇಳಿದಿರ್ತಾರೆ. ಊರುಗಳಿಗೆ ಹೋಗೋಕ್ಕೆ ಇನ್ನೂ ಬಸ್ ಸಿಕ್ಕಿರಲ್ಲ, ಹಾಗೆ ಮಲಗಿರ್ತಾರೆ. ಬನ್ನಿ, ಇಲ್ಲಿಂದ ಸೀದಾ ಬಸ್ ಹತ್ಕೊಂಡು ಹೋಗೋಣ ಸ್ನೇಹಿತರೆ. ಇದೇ ನೋಡಿ ಆ ಜಾಗ. ನಾನು ಬೇಲೂರು, ಹಳೆಬೀಡು ಅಥವಾ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಂತರ ಫೇಮಸ್ ಇರೋ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿಲ್ಲ. ಅಷ್ಟೇ ಹಳೆಯದಾದ ಒಂದು ಮಹತ್ವ ಇರುವಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಇವತ್ತು ನೋಡಿ. ಇದು ಊರ ಹೆಸರು ಬಂದ್ಬಿಟ್ಟು ಕೋಟಿಪುರ ಅಂತೇಳಿ, ಕುಬ್ಡೂರು ಅಂತಲೂ ಕರೀತಾರೆ. ಆ್ಯಕ್ಚುಲಿ ನಿಮಗೆ ಕರ್ಕೊಂಬಂದಿದ್ದು ಕೋಟೇಶ್ವರ, ಅಂದರೆ ಕೋಟಿಪುರ ದೇವಸ್ಥಾನ ಅಂತಲೂ ಕರೀತಾರೆ, ಕುಬಟೂರು ದೇವಸ್ಥಾನ ಅಂತಲೂ ಕರೀತಾರೆ ಇದಕ್ಕೆ. ಅಂದರೆ ಈ ಜಾಗನ ಕೋಟಿಪುರ ಅಂತಾರೆ ಇವಾಗ ನೋಡಿ ಸ್ನೇಹಿತರೆ. ಇದೆ ಕೈಟಬೇಶ್ವರ ದೇವಸ್ಥಾನ. ಇವತ್ತು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಕಾರಣ ಇಷ್ಟೇ, ಎಲ್ಲ ಪ್ರಸಿದ್ಧಿ ಹೊಂದಿರೋ ಜಾಗಗಳನ್ನ ತೋರ್ಸೋದಕ್ಕಿಂತನೂ ಅಲ್ಲೇ ಎಲೆಮರೆ ಕಾಯಿ ಥರ ಇರುತ್ತಲ್ಲ, ಅಂಥ ದೇವಸ್ಥಾನಗಳನ್ನ, ಅಂಥ ಒಂದು ಇತಿಹಾಸ ಹೊಂದಿರುವಂಥ ಜಾಗಗಳನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಇಲ್ಲಿ ಕರ್ಕೊಂಬಂದಿದ್ದೀನಿ ನೋಡಿ. ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ. ಇದು ಕೂಡ ಸಾವಿರಾರು ವರ್ಷ ಹಳೆಯದಾದ ದೇವಸ್ಥಾನ ಇದು ನೋಡಿ. ಇದು ಒಂದು ಪ್ರಾಚೀನ ಬಾವಿ ಆ್ಯಕ್ಚುಲಿ. ಅದು ಇಲ್ಲೊಂದು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಒಂದು ಟೆಂಪಲ್ ಇದೆ. ಇದೇ ನಿಮಗೆ ತೋರಿಸಿದೆ ಪ್ರಾಚೀನ ಬಾವಿ. ಇಲ್ಲೊಂದು ನಂದಿ ವಿಗ್ರಹ ಇದೆ, ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ. ಇದು ನಂದಿ ವಿಗ್ರಹ. ಸೊ ಇದು ಭಗ್ನ ಆಗಿದೆ. ಸೊ ಅಂದರೆ ಈ ದೇವಸ್ಥಾನದಲ್ಲೂ ಹಿಂದೆ ದಾಳಿ ಆಗಿದೆ ಅನ್ನೋದು ಈ ವಿಗ್ರಹ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ನೋಡಿ. ಹೀಗಿದೆ ಮುಂದ್ಗಡೆಯಿಂದ ದೇವಸ್ಥಾನ, ಕೈಟಬೇಶ್ವರ ದೇವಸ್ಥಾನ ಸ್ನೇಹಿತರೆ. ಇದನ್ನು ನಿಮಗೆ ಹೇಳಬೇಕಂದ್ರೆ, ಈ ಜಾಗ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲಿ ಬರುತ್ತೆ. ಇದು ಆನವಟ್ಟಿ ಪಕ್ಕದಲ್ಲಿ. ಇದನ್ನು ಕುಬಟೂರು ದೇವಸ್ಥಾನ ಅಂತಲೂ ಕರೀತಾರೆ, ಕೋಟಿಪುರ ದೇವಸ್ಥಾನ ಅಂತಲೂ ಕರೀತಾರೆ. ಆಮೇಲೆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕೈಟಬೇಶ್ವರ ದೇವಸ್ಥಾನ ಅಂತೇಳಿ. ಬನ್ನಿ ಒಳಗಡೆ ಹೋಗೋಣ ಇವಾಗ, ನಿಮ್ಗೆ ತೋರಿಸ್ತೇನೆ ನೋಡಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಜಾಗ ಸ್ನೇಹಿತರೆ. ಇದೊಂದು ಏಕಕೂಟ ದೇವಾಲಯ, ಅಂದರೆ ಒಂದು ಗರ್ಭಗುಡಿ ಹೊಂದಿರುವಂತಹ ದೇವಾಲಯ ಇದು. ಅಂದರೆ ಒಂದು ದೇವರಿಗೆ ಒಂದು ಗರ್ಭಗುಡಿ ಅಷ್ಟೇ ಇರೋದು. ನೋಡಿ, ಇಲ್ಲೊಂದು ನಂದಿ ವಿಗ್ರಹ ಇದೆ. ಶಿವನ ಮುಂದೆ ನಂದಿ ಇರಲೇಬೇಕು, ನಿಮ್ಗೆ ಅರ್ಥ ಆಗಿರುತ್ತೆ. ಇದು ಶಿವನ ದೇವಸ್ಥಾನ. ಶಿವನಿಗೆ ಅಂದರೆ ಇಲ್ಲಿ ಪ್ರಧಾನ ದೇವರು ಶಿವ. ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಮೇಲ್ಭಾಗದಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇರುವಂತೆಯೇ ಈ ದೇವಸ್ಥಾನದಲ್ಲೂ ಕೂಡ ಮಿಥುನ ಶಿಲ್ಪಗಳು ಅಂತಾರೆ, ಮೈಥುನ ಶಿಲ್ಪಗಳು ಅಂತೇಳಿ ಅವಿದ್ದಾವೆ. ಸೊ ಇಲ್ಲಿ ಮುಂದ್ಗಡೆ ಇಲ್ಲೇನಪ್ಪ ಅಂದರೆ ಇವರು ಸುಣ್ಣ ಬಣ್ಣ ಏನೋ ಹೊಡೆದಿರೋದ್ರಿಂದ ಇಲ್ಲಿದೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸರಿ ಬನ್ನಿ, ಇಲ್ಲಿ ನಿಮಗೊಂದು ಇದಿದೆ, ಏನಂದ್ರೆ ಶಿಲಾಶಾಸನ ತೋರಿಸ್ತೀನಿ ನೋಡಿ. ನಮ್ಮ ಕನ್ನಡದ ಅಕ್ಷರಗಳು ಎಷ್ಟು ಮುದ್ದಾಗಿದ್ದಾವೆ. ಅವತ್ತಿನ ಕಾಲ 1000 ವರ್ಷದ ಹಿಂದಿನ ಅಕ್ಷರಗಳಿವು. ಎಲ್ಲ ಅಳಿಸೋಗ್ಬಿಟ್ಟಿದೆ. ಬನ್ನಿ ಮುಂದೆ ಹೋಗೋಣ ಇವಾಗ ನೋಡಿ. ಕಂಬಗಳು ಹೇಗಿದ್ದಾವೆ, ಈ ಕಡೆ 8 ಕಂಬಗಳು, ಈ ಕಡೆ ಅಂದರೆ ಗರ್ಭಗುಡಿ ನೇರವಾಗಿ 8 ಕಂಬ ಇದ್ದಾವೆ. ಆಮೇಲೆ ಈ ದೇವಸ್ಥಾನ ಏನಪ್ಪ ಅಂದರೆ ಒಟ್ಟು 5 ದ್ವಾರಗಳಿವೆ ಸ್ನೇಹಿತರೆ. ಎಕ್ಸಿಟ್ ಎಂಟ್ರಿ 2 ಅಂದ್ಕೊಳ್ಳಿ, 5 ದ್ವಾರಗಳಿವೆ. ಒಂದು ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಮೇಲ್ಛಾವಣಿ, ಅಂದರೆ ಇದು ಗುಮ್ಮಟ ಆಕಾರದಲ್ಲಿದೆ ಇದು ಮೇಲ್ಛಾವಣಿ. ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದೆ ನೋಡಿ. ಇದೆಲ್ಲ ಹೇಗೆ ಮಾಡಿದರೆ ಏನಪ್ಪ, ಈಗ ಒಂದು 1950 ಒಂದು 1000 ವರ್ಷದ ಹಿಂದಿನ ದೇವಸ್ಥಾನ ಇದು.
ಅವಾಗ ನಿರ್ಮಾಣ ಆಗಿದ್ದು. ನೋಡಿ ಕಂಬಗಳು ನಿಮಗೆ ಮುಟ್ಟಿ ತೋರಿಸ್ತೀನಿ ಆಮೇಲೆ. ಹೇಗಿದೆ ಅಂದರೆ ನೈಸುಗಳೇ ಮುಟ್ಟಿದರೆ ತಣ್ಣಗಾಗುತ್ತೆ ಆ ಥರ ಇದೆ. ಲೇತ್ ಮಿಷನ್ನು ಇಟ್ಟು ಮಾಡ್ತಾರಲ್ಲ ಆ ಥರ ಇದೆ ಕಂಬಗಳಿವು. ನೋಡಿ ಇಲ್ಲೊಂದು ಪ್ರವೇಶ ದ್ವಾರ, ಅಲ್ಲೊಂದು ಪ್ರವೇಶ ದ್ವಾರ ಇದೆ, ಅಲ್ಲಿಂದ ಗರ್ಭಗುಡಿಯಿಂದ ಪಕ್ಕದಲ್ಲಿ ಆ ಥರ. ಈ ಕಡೆ ಲೆಫ್ಟಲ್ಲಿ 2 ಪ್ರವೇಶ ದ್ವಾರ, ರೈಟಲ್ಲಿ 2 ಪ್ರವೇಶ ದ್ವಾರ, ಫ್ರಂಟಲ್ಲಿ ಬಂದ್ಮೇಲೆ ಅದೊಂದು, ಒಟ್ಟು 5 ಪ್ರವೇಶ ದ್ವಾರ ಇದ್ದಾವೆ. ನೋಡಿದೆ ನಮ್ಮ ಕೈಟಬೇಶ್ವರ, ಕೋಟೇಶ್ವರ ಅಂತಲೂ ಕರೀತಾರೆ. ಇಲ್ಲಿ ಕೋಟೇಶ್ವರ ಅನ್ನೋದು ಹಳೆಯ ಹೆಸರು ಸ್ನೇಹಿತರೆ, ಹಾಗಾಗಿನೇ ಈ ಊರಿಗೆ ಕೋಟಿಪುರ ಅಂತ ಬಂದಿರೋದು ಹೆಸರು. ಅಂದರೆ ಈ ದೇವರಿಗೆ ಹಿಂದೆ ಕೋಟೇಶ್ವರ ಅಂತಲೂ ಕರಿತಿದ್ರು ಅನ್ಸುತ್ತೆ. ನೋಡಿ ಹೀಗೆ ಹೋಗಿದೆ, ಎಷ್ಟು ಮುದ್ದ ಕಾಣಿಸ್ತದೆ ದೇವಸ್ಥಾನ ನೋಡೋದಕ್ಕೆ. ನೋಡಿ ಆ ಕಡೆ 4, ಈ ಕಡೆ 4, ಮತ್ತೆ ಈ ಮೇನ್ ಗರ್ಭಗುಡಿ ದಾರಿಯಲ್ಲಿದ್ದಾವಲ್ಲ ಕಂಬಗಳು, ಅವನು ಬಿಟ್ಟು ಮತ್ತೆ 4 ಆ ಕಡೆ ಇದ್ದಾವೆ. ಮತ್ತು ಈ ಇದು ಬರುತ್ತಲ್ಲ ಏನದು ಎಂಥ ಕಟ್ಟೆ ಥರ ಕಟ್ಟಿದೆ ಸುತ್ತಲಿಗೂ. ನೋಡಿ ಎಷ್ಟು ನೈಸಾಗಿದೆ, ತಣ್ಣಗಿದೆ, ಎಷ್ಟು ಚೆನ್ನಾಗಿ ಕತ್ತಿದ್ದಾರೆ. ಮಿಷನಲ್ಲಿ ಮಾಡಿದ್ರು ಆ ಥರ ಬರಲ್ಲಪ್ಪ ಇವತ್ತಿನ ಕಾಲದಲ್ಲಿ, ಆಗಿದೆ. ನೋಡಿ ಇವು ದೇವರುಗಳು, ನನಗನ್ಸುತ್ತೆ ತುಂಬ ಮೂಲ ವಿಗ್ರಹ ಅಲ್ಲ, ಇದು ಮೂಲ ವಿಗ್ರಹ ಇರ್ಬೋದು. ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೊಂದು ಇದನ್ನ ಇಟ್ಟು ಪೂಜೆ ಮಾಡ್ತಾರೆ, ಗಜಲಕ್ಷ್ಮಿ ಅದು. ಮೊನ್ನೆ ನಿಮಗೆ ಇವಾಗ ನಮ್ಮ ಕೈಟಬೇಶ್ವರನ ತೋರಿಸ್ತೀನಿ. ಅಂದಂಗೆ ಕೈಟಬೇಶ್ವರ ಅಂದರೆ ಓಂ ನಮಃ ಶಿವಾಯ. ನೋಡಿ ಮುಂದೆ ಮುಖವಾಡ ಹಾಕಿದ್ದಾರೆ ಒಂದು ದೇವರಿಗೆ, ಪೂಜೆಗೋಸ್ಕರ ಮಾಡಿರ್ತಾರೆ ಅದನ್ನು. ಬನ್ನಿ ಇಲ್ಲೊಂದು ನಿಮಗೆ ಗಣೇಶನ ವಿಗ್ರಹ ಇದೆ, ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಈ ದೇವಸ್ಥಾನ ಬಂದ್ಬಿಟ್ಟು 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ಇದು ನಮ್ಮ ಹೊಯ್ಸಳ ರಾಜ ಇದಾರಲ್ಲ ವಿನಯಾದಿತ್ಯ ಅಂತೇಳಿ, ಅವರ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಅಂದರೆ ಇದು ಕಟ್ಟುವಾಗ ನಿಮಗೆ ಹೊರಗಡೆಯಿಂದ ತೋರಿಸ್ತೀನಿ, ಕಟ್ಟುವಾಗ ಇದು ಚಾಲುಕ್ಯರ ಶೈಲಿಯಲ್ಲಿದ್ದು ನಂತರ ಇದು ಹೊಯ್ಸಳರ ಶೈಲಿಗೆ ಪರಿವರ್ತನೆ ಆಗಿದೆ ಸ್ನೇಹಿತರೆ. ಅಂದಾಗೆ ಈ ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಹಿನ್ನೆಲೆನೂ ಇದೆ. ಅದೇನಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇಬ್ಬರು ರಾಕ್ಷಸರಿದ್ರು, ಒಂದು ಮಧು ಅಂತೇಳಿ, ಇನ್ನೊಬ್ಬ ಕೈಟಬ ಅಂತೇಳಿ. ಸೊ ಅವ್ರದ್ದು ತುಂಬ ಉಪಟಳ ಜಾಸ್ತಿ ಆಗಿರುತ್ತೆ. ಅವಾಗ ವಿಷ್ಣು ಬಂದು ಅವರಿಬ್ಬರನ್ನ ಸಂಹಾರ ಮಾಡ್ತಾನೆ, ಹೌದಲ್ವಾ? ಸೊ ಆದರೆ ಅವರಿಬ್ಬರು ಎಷ್ಟೇ ಕಾಟ ಕೊಡಲಿ, ಎಷ್ಟೇ ಒಂದು ಚಿತ್ರಹಿಂಸೆ ಕೊಡಲಿ, ಬಟ್ ಅವರಿಬ್ಬರು ಶಿವಭಕ್ತರಾಗಿರ್ತಾರೆ, ಮಹಾನ್ ಶಿವಭಕ್ತರಾಗಿರ್ತಾರೆ. ಅದಕ್ಕೆ ಅವ್ರ ಹೆಸರಲ್ಲಿ ಒಂದೊಂದು ಕಡೆ ದೇವಸ್ಥಾನ ಕಟ್ಟಿಸ್ತಾರೆ. ಒಂದು ದೇವಸ್ಥಾನ ಇದು ಕೈಟಬೇಶ್ವರ ದೇವಸ್ಥಾನ ಅನ್ನೋದು, ಇನ್ನೊಂದು ಮಧುಕೇಶ್ವರ ದೇವಸ್ಥಾನ ಅಂತೇಳಿ ಅದು ಬನವಾಸಿಲಿದೆ. ಸೊ ಹಾಗಾಗಿ ಕೋಟಿಪುರದ ಈ ಕೈಟಬೇಶ್ವರ ದೇವಸ್ಥಾನಕ್ಕೂ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಆಮೇಲೆ ಈ ದೇವಸ್ಥಾನಕ್ಕೆ ಒಂದು ಇದು ಕೂಡ ಇದೆ ಸ್ನೇಹಿತರೆ, ಅಂದರೆ ಮಹಾಭಾರತದ ದೇವಸ್ಥಾನಕ್ಕೆ ಅಂತಲ್ಲ, ಈ ಜಾಗಕ್ಕೆ ಮಹಾಭಾರತದ ಲಿಂಕು ಇದೆ. ನೀವು ಕೇಳಿರ್ತೀರ ಅರ್ಜುನ ಬಬ್ರುವಾನ ಸೋಲಿಸಿದ ಅಂತೇಳಿ. ಸೊ ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಸೋಲಿಸಿರ್ತಾನೆ, ಆತನ ಹೆಸರೇ ಚಂದ್ರಹಾಸ. ಅಂದರೆ ಚಂದ್ರಹಾಸ ಆಳ್ತಿದ್ನಲ್ಲ ಕುಂತಲ ನಗರ, ಸೊ ಅದು ಇದನ್ನೇ ಕುಬಟೂರ್ನೇ ಕುಂತಲ ನಗರ ಅಂತಿದ್ರು ಅಂತಲೂ ಇದೆ. ಅದಕ್ಕೆ ಹೇಳಿದ್ದು ಮಹಾಭಾರತ ಒಂದು ಲಿಂಕ್ ಇದೆ ಈ ಸ್ಥಳಕ್ಕೆ ಅಂತೇಳಿ. ಆಮೇಲೆ ಬನ್ನಿ ಇಲ್ಲೊಂದು ನಿಮಗೆ ನಾನು ಇದನ್ನು ತೋರಿಸ್ತೀನಿ, ಶಾಸನ ನೋಡಿ ಇದೆ, ಎಷ್ಟು ಲೈನ್ ಹೊಡೆದು ಬರ್ದಂಗಿದೆ, ಸ್ಕೇಲಲ್ಲಿ ಲೈನ್ ಹೊಡೆದು ಎಷ್ಟು ಮುದ್ದ ಇದೆ ನಮ್ಮ ಕನ್ನಡ ಅಕ್ಷರಗಳು, 1000 ವರ್ಷದ ಹಳೆಯ ಅಕ್ಷರಗಳು. ನೋಡಿದ ತಕ್ಷಣ ಗೊತ್ತಾಗೈತೆ ಇದು ಕನ್ನಡ ಅಂತೇಳಿ. ಅಂದಂಗೆ ಸ್ನೇಹಿತರೆ, ಇದು ತೆರೆದ ಮಂಟಪ, ಅಂದರೆ ತೆರೆದ ಸಭಾ ಮಂಟಪ ಅಂತಾರಲ್ಲ ಆ ಥರದ್ದು ಇದು. ನೋಡಿ ಹೇಗಿದೆ, ಕಂಬಗಳೆಲ್ಲ ಈ ಥರ ಕ್ಲೀನಾಗಿ ಜೋಡಿಸ್ತಾರೆ ಲೈನಾಗಿ. ನೀವು ಯಾವ ಮೂಲೆಯಿಂದ ನೋಡಿ ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ, ಒಂದು ಏನಂತೀರ, ಒಂದು ಇಂಚು ಆಚೆ ಈಚೆ ಹೋಗಿಲ್ಲ, ಅಷ್ಟು ಕ್ಲೀನಾಗಿ ಒಂದಕ್ಕೊಂದು ಕಂಬ ಜೋಡಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಹೊರಗಡೆ ಹೋಗೋಣ, ತೋರಿಸ್ತೀನಿ ಹೊರಗಡೆಯಿಂದ ಹೆಂಗೆ ಕಾಣಿಸ್ತದೆ ಈ ದೇವಸ್ಥಾನ ಅಂತೇಳಿ. ಇಷ್ಟೊತ್ತು ಒಳಗಡೆ ನೋಡಿದ್ದಾಯಿತು. ನೋಡಿ ಹೀಗಿದೆ, ಹಸಿರಾಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮೇ ತಿಂಗಳಲ್ಲಿ ನಾನು ಬಂದಿರೋದು, ಮೇ ತಿಂಗಳು 22, 23ನೇ ತಾರೀಕು. ನೋಡಿ ಹೀಗಿದೆ ಸುತ್ತಲೂ ಪರಿಸರ. ಇದೊಂದು ಮಲೆನಾಡು ಪ್ರದೇಶ ಸ್ನೇಹಿತರೆ. ದೇವಸ್ಥಾನ ಹೊರಗಡೆಯಿಂದ ಈ ಥರ ಕಾಣುತ್ತೆ ನೋಡಿ, ಸ್ವಲ್ಪ ಕಪ್ಪು ಕಲರು, ಕಂದು ಬಣ್ಣದ ಸ್ವಲ್ಪ ಕಾಣುತ್ತೆ ಇದು. ಅಂದರೆ ಇದು ಹೆಚ್ಚು ಕಡಿಮೆ ನನಗನ್ಸುತ್ತೆ 1000 ಮಳೆಗಾಲಗಳನ್ನ, 1000 ಚಳಿಗಾಲನ ಮತ್ತು 1000 ಬೇಸಿಗೆಗಳನ್ನ
ಕಳೆದಿರುವಂತಹ ಒಂದು ದೇವಸ್ಥಾನ ಇದು. ನೋಡಿ ಇಲ್ಲಿ ಮೇಲ್ಗಡೆ ಹೋಲೆಲ್ಲ ಕಾಣಿಸುತ್ತಲ್ಲ, ಅದು ನೀರು ಹೊರಗಡೆ ಬರಕ್ಕೆ ಮಾಡಿರೋದು, ಮಳೆ ನೀರು ಬಿದ್ದದ್ದು ಹೊರಗಡೆ ಬರಲಿ ಅಂತ. ನೋಡಿ ಹೀಗಿದೆ ಕಳಸ. ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದೊಂದು ಏಕಕೂಟ ದೇವಾಲಯ, ಅಂದರೆ ಒಂದು ಗರ್ಭಗುಡಿ ಹೊಂದಿರುವಂಥ ದೇವಸ್ಥಾನ. ಸ್ವಲ್ಪ ದೂರ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಮಧ್ಯೆ ಅಲ್ಲೊಂದು ನಂದಿ ಇದೆ, ಇದೇ ನೇರಕ್ಕೆ ಆ ಕಡೆ ಸೈಡ್ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ನಂದಿ ಇದೆ. ನೋಡಿ ಈ ಥರ ನಿರ್ಮಾಣ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲೇ ಒಂದು ಮನೆ ಕಟ್ಟೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ. ಕಟ್ಟಿರೋ ಮನೆ 30-40 ವರ್ಷ ಬದುಕ್ತವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಸುಮಾರು 1000 ವರ್ಷದಿಂದನೂ ಇದೆ. ನೋಡಿ ಈ ಥರ ಇದೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ಜೂಮ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ. ಅಂದರೆ ಒಂದು ಕೊಡಲಿ ಥರ ಒಂದು ಆಯುಧ ಇದೆ, ಅದೇನು ಸಲಕರಣೆ ಅಂತಿರೋ ಆಯುಧ ಅಂತಿರೋ ಏನೋ ಗೊತ್ತಿಲ್ಲ. ಸೊ ನನಗೆ ಹಂಗೆ ಕಾಣಿಸ್ತದೋ. ಈ ಸೈಡ್ ಇದೆಯಲ್ಲ, ಇದೇ ಆಪೋಸಿಟಲ್ಲಿ ಆ ಸೈಡಲ್ಲೂ ಇದೆ, ಸೇಮ್ ಕಳಸದ ಕೆಳಗಡೆ 2 ಸೈಡಲ್ಲೂ ಇದೆ. ಏನೋ ಅವತ್ತಿನ ಕಾಲದಲ್ಲಿ ಶಿಲ್ಪಿ ಇದೇನಾದರೂ ಮಾಡ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅದು ಮರ್ತೋಗ್ಬಿಟ್ರು ಏನೋ ಗೊತ್ತಿಲ್ಲ, ಅಥವಾ ಈಗೇನಾದ್ರು ಇತ್ತೀಚೆಗೆ ಅದನ್ನ ಇಲ್ಲಿ ಯೂಸ್ ಮಾಡ್ತಿದ್ದಾರೆ, ಏನಕ್ಕಾರು ಬಳಸೋಕ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಅಲ್ಲಿದೆ, ನಿಮ್ಗೆ ಆ ಸೈಡಲ್ಲಿ ತೋರಿಸ್ತೀನಿ, ಕಾಣ್ಬೋದು. ಅವಾಗ ಈ ಕಡೆಯಿಂದ ಸರಿಯಾಗಿ ಕಾಣಲಿಲ್ಲ, ನಿಮ್ಗೆ ಝೂಮ್ ಮಾಡಿದ್ರು ಕಾಣಲಿ, ಯಾಕಂದ್ರೆ ಅದು ಕಪ್ಪು ಕಲರೇ ಇದೆ. ಸೊ ಹಾಗಾಗಿ ಇದೂ ದೇವಸ್ಥಾನನೂ ಕಪ್ಪು ಕಲರ್ಲೆ ಮೇಲೆ ಇರೋದ್ರಿಂದ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಝೂಮು ಬರೋಲ್ಲ. ಬನ್ನಿ ಆ ಕಡೆಯಿಂದ ಸ್ವಲ್ಪ ಬೆಳಕಿರುತ್ತೆ, ಅವಾಗ ತೋರಿಸ್ತೀನಿ ನಿಮಗೆ. ನೀವು ಅವಾಗಲೇ ಹೇಳಿದ್ನಲ್ಲ, ಚಾಲುಕ್ಯರ ಒಂದು ಶೈಲಿನ ಹೋಲುತ್ತೆ ಇದು ಕಟ್ಟಬೇಕಾದ್ರೆ. ಆಮೇಲೆ ಹೋಗ್ತಾ ಹೋಗ್ತಾ ಹೊಯ್ಸಳರ ಶೈಲಿಗೆ ಪರಿವರ್ತನೆ ಆಗಿದೆ ಅಂತೇಳಿ. ನೋಡಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ದೇವಸ್ಥಾನನ. ನೋಡಿ ಇಲ್ಲಿ ದೇವ್ರದೊಂದು ಗೂಡು. ಸೊ ಈ ಗೂಡಲ್ಲಿ ಇದು ಅಂತಲ್ಲ, ಈ ಸುತ್ತಲೂ ಗೂಡುಗಳಿದ್ದಾವೆ. ಸೊ ಯಾವುದ್ರಲ್ಲೂ ವಿಗ್ರಹಗಳಿಲ್ಲ. ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಒಂದು ವಿಗ್ರಹ ಕಳ್ತನ ಆಗಿರ್ಬೋದು, ಇಲ್ಲ ಈ ದೇವಸ್ಥಾನದ ಮೇಲೆ ದಾಳಿಗಳೂ ಆಗಿರ್ಬೋದು. ಅಲ್ಲೊಂದು ದೇವಸ್ಥಾನ ಇದೆ, ಬರೀ ಹಿಂದ್ಲಿಂದ ತೋರಿಸ್ತೀನಿ ಒಂದ್ಸಲ ಈ ದೇವಸ್ಥಾನ ನಿಮಗೆ ಹೇಗೆ ಕಾಣಿಸುತ್ತೆ ಅಂತೇಳಿ. ಅಂದಂಗೆ ಸ್ನೇಹಿತರೆ ನೋಡಿ ಸುಂದರವಾಗಿ ಕಾಣಿಸ್ತಿದೆಯಲ್ವಾ. ಅಂದಂಗೆ ಈ ಕುಬಟೂರು ಅಂತಿದೆಯಲ್ಲ, ಇದ್ರ ಉಲ್ಲೇಖ ಮೊದಲು ಸಿಗೋದು ನಮಗೆ ಕ್ರಿಸ್ತಶಕ 1950ರಲ್ಲಿ ಸಿಗುತ್ತೆ. ಕ್ರಿಸ್ತಶಕ 1950ರಲ್ಲಿ. ಆವಾಗ ಗೊತ್ತಲ್ಲ ನಿಮ್ಗೆ, ಅದು ರಾಷ್ಟ್ರಕೂಟರ ಒಂದು ಕಾಲ, ಅದು ಅವರು ಆಡಳಿತ ನಡೆಸ್ತಿರೋ ಒಂದು ಸಮಯ. ಆ ಸಮಯದಲ್ಲಿ ಇದು ಬಂದ್ಬಿಟ್ಟು ಒಂದು ಅಗ್ರಹಾರ ಆಗಿತ್ತು ಅಂತ, ಅಂದರೆ ಬ್ರಾಹ್ಮಣರು ವಾಸಿಸುವಂಥ ಸ್ಥಳ ಆಗಿತ್ತು. ಆಮೇಲೆ ಕಲಿಕಾ ಕೇಂದ್ರ ಕೂಡ ಆಗಿತ್ತು ಇದು. ಸೊ ಅದು ನಿಮ್ಗೆ ಹೇಳ್ತೀನಿ ಆಮೇಲೆ. ನೋಡಿ ಹೀಗಿದೆ ಇದು. ಈ ಸೈಡಿಂದ ನಿಮ್ಗೆ ಈ ದೇವಸ್ಥಾನದ ಎಡಗಡೆ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಪ್ರತಿಯೊಂದು ಸ್ವಲ್ಪನೂ ಇಂಚು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ನಾನು ಬಂದ್ಬಿಟ್ಟು ಇದೊಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೋಗಲ್ಲ. ಆಮೇಲೆ ಈ ದೇವಸ್ಥಾನಕ್ಕೆ ನೀವು ಬರಬೇಕಂದ್ರೆ ಶಿವಮೊಗ್ಗದಿಂದ ಬಂದರೆ 100 ಕಿಲೋಮೀಟ್ರ್ ಆಗುತ್ತೆ. ಈಗ ಪಕ್ಕದಲ್ಲಿ ಹಾನಗಲ್ ಅಂತ ಬರುತ್ತೆ, ಅಲ್ಲಿಂದ 28 ಕಿಲೋಮೀಟ್ರು. ಸೊರಬದಿಂದ ಬಂದರೆ 30 ಕಿಲೋಮೀಟ್ರ್ ಆಗುತ್ತೆ. ಶಿಕಾರಿಪುರದಿಂದ ಒಂದು 50 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ. ದಯವಿಟ್ಟು ಬನ್ನಿ, ನೋಡಿ, ನೀವು ಬನ್ನಿ, ನಿಮ್ಮ ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಬನ್ನಿ, ತೋರಿಸಿ. ಯಾವಾಗಲೂ ನಾವು ಬರೀ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಆಮೇಲೆ ಈ ಕಡೆ ಬರ್ತಾರೆ ಶ್ರವಣಬೆಳಗೊಳ, ಹಳೆಬೀಡು, ಬೇಲೂರು, ಈ ಥರ ಓಕೆ, ಅವಕ್ಕೂ ಹೋಗೋಣ. ಅದ್ರ ಜೊತೆಗೆ ಇವನು ತೋರಿಸೋಣ. ಇವು ಅಷ್ಟೇ ಹಳೆ ಒಂದು ದೇವಸ್ಥಾನಗಳು, ಪ್ರಾಚೀನತೆ ಹೊಂದಿರುವಂಥ ದೇವಸ್ಥಾನಗಳು. ಇತಿಹಾಸ ತುಂಬ ಹಳೆ ಇತಿಹಾಸನ ಹೊಂದಿದೆ ಇವು ಕೂಡ. ನೋಡಿ ಇದರಲ್ಲೂ ಕೂಡ ದೇವರ ವಿಗ್ರಹ ಇಲ್ಲ. ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಇತ್ತೀಚೆಗೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಎಲ್ಲ ಹಸಿರು ಬೆಳೆದಿದೆ, ಗಾರ್ಡನ್ ಥರ. ಇಲ್ಲೊಂದು ನಂದಿ ಇದೆ ನೋಡಿ, ಅವರು ಹೇಳಿದ್ನಲ್ಲ ಆ ಕಡೆ ಒಂದು ನಂದಿ ಅಂತೇಳಿ, ಈ ಕಡೆ ಒಂದು ನಂದಿ ಇದೆ. ಸೊ ಇದು ಸ್ವಲ್ಪ ಭಗ್ನ ಆಗಿದೆ, ಭಿನ್ನ ಆಗಿದೆ. ನೋಡಿ ಇಲ್ಲೊಂದು ದೇವಿ ದೇವಸ್ಥಾನ ಇದೆ. ಅಂದರೆ ಈ ಥರ ಸಣ್ಣ ಪುಟ್ಟ ಗುಡಿಗಳಿದ್ದಾವೆ. ಈ ದೇವಸ್ಥಾನ ದೊಡ್ಡ ಒಂದು ಇದೇನು ದೊಡ್ಡ ದೇವಸ್ಥಾನ ಇದೆ, ಸುತ್ತಲೂ ಒಂದು 5-6 ಸಣ್ಣ ದೇವಸ್ಥಾನಗಳಿದ್ದಾವೆ. ಮತ್ತು ಅದೇ ನಿಮ್ಗೆ ಅವಾಗಲೇ ಹೇಳ್ತಾ ಇದೆ, ಇದೊಂದು ಕಲಿಕಾ ಕೇಂದ್ರ ಆಗಿತ್ತು, ಅಂದರೆ ಗುರುಕುಲ ಆಗಿತ್ತು ಇದು. ಸೊ ಅದಕ್ಕೆ ಸಾಕ್ಷಿ ಏನಂದರೆ ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ, ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಅಷ್ಟು ದೂರದಲ್ಲಿ ಇದೆ ಅಂಕಲಿ ಮಠ ಅಂತ ಕರೀತಾರೆ ಅದಕ್ಕೆ. ಸೊ ಅಲ್ಲಿ ಅದೊಂದು ಅಂದರೆ ಅದು ಗುರುಕುಲನ ಆಗಿತ್ತು, ಅಲ್ಲಿ ವಿದ್ಯೆ ಕಲಿಸ್ತಾ ಇದ್ರು ಮೊದಲು. ನೋಡಿ ಸ್ನೇಹಿತರೆ, ಅವರೇ ಮರ್ತ್ಬಿಟ್ಟಿದೆ ತೋರಿಸೋದು, ಈಗ ತೋರಿಸ್ತಾ ಇದ್ದೀನಿ. ಇದು ಏನು ನಮ್ಮ ಅಭಿಷೇಕ ಎಲ್ಲ ಮಾಡ್ತಾರಲ್ಲ ಶಿವಲಿಂಗಿಗೆ, ಸೊ ಅದು ಬಂದಿರೋ ನೀರನ್ನ ಹೊರಗೆ ಬರೋದಕ್ಕೆ ಮಾಡಿರುವಂಥದ್ದು. ಸೊ ಅಂದ್ರೆ ತುಂಬ ಹಳೇದೇ ಇದು. ಇವರು ಪೈಪ್ ಹಾಕಿ, ಒಂದು ಹೊಡೆದಿರೋ ಪೈಪ್ ಹಾಕಿ ಇಟ್ಕೊಂಡಿದ್ದಾರೆ ಹೊರ ಹೋಗಲಿ ಅಂತೇಳಿ. ಆಮೇಲೆ ಇದೇನು ದೇವಸ್ಥಾನ ಇದೆ ಇದು ಬಂದ್ಬಿಟ್ಟು, ಅಂದರೆ ಈ ಜಾಗ ದೇವಸ್ಥಾನ ಅಂತಲ್ಲ, ಈ ಜಾಗ ಕುಬಟೂರು ಅಂತೇನಿದೆ, ಈ ಜಾಗ
ನಮ್ಮ ಹೊಯ್ಸಳರ ಕಾಲಕ್ಕೂ ಸಂಬಂಧಪಟ್ಟಂದ್ರೆ ಹೊಯ್ಸಳರು ಆಳಿದ್ದಾರೆ, ಕದಂಬರು ಆಳಿದ್ದಾರೆ, ಚಾಲುಕ್ಯರು, ರಾಷ್ಟ್ರಕೂಟರು, ಆಮೇಲೆ ಕೆಳದಿಯ ನಾಯಕರು ಎಲ್ಲರಿಗೂ ಆಳ್ವಿಕೆಗೆ ಒಳಪಟ್ಟಿದೆ ಸ್ನೇಹಿತರೆ. ಎಲ್ಲರ ಆಳ್ವಿಕೆಗೆ ನೋಡಿ ಎಷ್ಟು ಹಿಂಗಿದೆ. ನಿಮ್ಗೆ ಈ ಕಡೆಯಿಂದ ಒಂದು ಜೂಮ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ನಾನು. ಅದನ್ನು ಒಂದು ಕೊಡಲಿ ಸಿಂಬಲ್, ಒಂದು ಸಿಂಬಲ್ ಅಲ್ಲ ಸಾರಿ, ಕೊಡಲಿನೇ ಇದೆ. ಒಂದು ಕೊಡಲಿ ಅಂತಿರೋ ಅಥವಾ ಏನು ಬೇರೆ ಆಯುಧ ಅಂತಿರೋ ಗೊತ್ತಿಲ್ಲ. ನಿಮ್ಮ ಆಮೇಲೆ ಒಂದು ಅದು ವೀಡಿಯೋದಲ್ಲಿ ತೋರ್ಸೋಕ್ಕಾಲಿದ್ರು ಒಂದು ಫೋಟೋ ಹಾಕಿ ತೋರಿಸ್ತೀನಿ ನಿಮಗೆ, ಅವಾಗ ನಿಮ್ಗೆ ಗೊತ್ತಾಗ್ಬೋದು. ನೋಡಿ ಇಲ್ಲೊಂದು ಇದು ಎಕ್ಸಿಟು, ನೀವು ಝೂಮ್ ಮಾಡಿ ತೋರಿಸ್ತೀನಿ. ಅದು ಕಾಣಿದ್ರೆ ನಿಮ್ಗೆ ಫೋಟೋ ಹಾಕಿ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಕಾಣಿಸ್ತಾ ಇದೆ ಸ್ನೇಹಿತರೆ ಮೇಲ್ಗಡೆ, ಅಲ್ಲಿ ಕಳಸದಿಂದ ಕೆಳಗಡೆ ಅಲ್ಲೇ ಇದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕಾಣಿಸ್ತಾ ಇಲ್ವಾ? ನನಗೆ ಗೊತ್ತಾಗ್ತಿದೆ, ಅದು ಎರಡು ಕಪ್ಪು ಬೇರೆ ಇದೆ, ಜೊತೆ ನೆರಳು ಬೇರೆ ಬಿದ್ದಿದೆ ಅಲ್ಲಿ, ಹಂಗೆ ಗೊತ್ತಾಗ್ತಾ ಇಲ್ಲ ನಿಮಗೆ. ಕ್ಯಾಮ್ರಾದಷ್ಟು ಝೂಮ್ ಮಾಡೋಕ್ಕಾಗ್ತಿಲ್ಲ. ಹಾಂ ನೋಡಿ ಸ್ನೇಹಿತರೆ, ಇವಾಗ ಗೊತ್ತಾಗ್ತಿದೆಯಾ? ನೋಡಿ ಒಂಥರ ಕೊಡಲಿ ಆಕಾರದಲ್ಲಿದೆ. ಸೇಮ್ ಅದೇನಾರ ಎರಡು ಕಲ್ಲುಗಳ ಮಧ್ಯೆ ಬಂದಿದ್ದರೆ ಅದು ಓಕೆ, ಅದೇನಕ್ಕೋ ಬಳಸಿರ್ಬೋದು, ಹತ್ತೋದಕ್ಕೆ ಅಥವಾ ಏನಾದರೂ ಒಂದು ಎತ್ತೋದಕ್ಕೆ ಇರ್ಬೋದು ಅಂತ. ಬಟ್ ಅದು ಮಧ್ಯೆ ಕಲ್ಲು ಮಧ್ಯೆ ಇದೆ, ಹಾಗಾಗಿ ನಾನು ಹೇಳ್ತಾ ಇರೋದು ಏನಾದರೂ ಅವತ್ತಿನ ಕಾಲದಲ್ಲಿ ಬಳಸಿದ್ದು ಅಂದರೆ ನಾನು ಅನ್ಕೊಂತಿರೋದ್ರಿಂದ ಅದು ಅವತ್ತಿಂದನೂ ಇದೆಯಾ ಅಥವಾ ಇತ್ತೀಚೆಗೆ ಏನಾದ್ರು ಅದನ್ನು ಬಳಸ್ತಾ ಇದ್ದಾರೆ ಅಲ್ಲಿ, ಅಂದರೆ ಈಗೇನಾದ್ರು ಫಿಕ್ಸ್ ಮಾಡಿದ್ದಾರೆ, ಅದು ಗೊತ್ತಾಗಬೇಕಷ್ಟೇ ಸ್ನೇಹಿತರೆ. ನಾನು ನಿಮ್ಮ ಹತ್ರ ಹೇಳೋದು ಎಷ್ಟೇ ಸ್ನೇಹಿತರೆ, ದಯವಿಟ್ಟು ಈ ಸ್ಥಳಕ್ಕೆ ಬನ್ನಿ, ನೋಡಿ, ಎಕ್ಸ್ಪ್ಲೋರ್ ಮಾಡಿ, ಈ ಜಾಗದ ಬಗ್ಗೆ ತಿಳ್ಕೊಳ್ಳಿ. ಮತ್ತು ನೀವೇನಾದ್ರೂ ಮದುವೆಯಾಗಿ ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಬಂದು ತೋರಿಸಿ, ನೋಡಿ 1000 ವರ್ಷದ ಹಳೆ ದೇವಸ್ಥಾನ ಇದು, ಇಷ್ಟು ರಾಜಮನೆತನಗಳು ಆಳಿದ್ದಾವೆ ಅಂತೇಳಿ. ಓಕೆ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ. ದಯವಿಟ್ಟು ನಿಮಗೇನಾದರೂ ಇನ್ನೂ ಗೊತ್ತಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂಥದ್ದೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.